ಓದು, ಸೆಲ್ಫ್ ಕಾನ್ಫಿಡೆನ್ಸ್ ಇವಿಷ್ಟು ಜಾಸ್ತಿ ಆಗ್ತದೆ. ಪಠ್ಯ ಪುಸ್ತಕಗಳು ಇಷ್ಟೇ, ಪಠ್ಯೇತರ ಪುಸ್ತಕಗಳು ಅಷ್ಟು. ಅದು ಓದ್ಬಿಟ್ರೆ ಕಾಮಿಡಿ ತರ ಕಾಣಿಸ್ತದೆ ಇದು ಅಲ್ವಾ. ಅವನು ಹೇಳಿದಾಗ ಬಾಯ್ಲಿ ಅಂತ ಹೇಳ್ಬಿಟ್ಟು ಅವನು ಟಾಮ್ ಹ್ಯಾಂಕ್ಸ್ದು ಕ್ಯಾಸ್ಟವೇ ಸಿನಿಮಾ ನೋಡು ಅಂತ ಅವನು ಹೇಳ್ತಾನೆ. ಆ ಸಿನಿಮಾ ನೋಡ್ತೀನಿ ನಾನು, ಅಲ್ಲಿ ನನಗೆ ವರ್ಡ್ ಬೇರೆ ಭಾಷೆಯ ಸಿನಿಮಾ ಓಪನ್ ಆಗುತ್ತೆ. ಸೊ ಅಲ್ಲೇನೋ ಕಲಿಯಕ್ಕೆ ಅಥವಾ ಏನೋ ನನಗೆ ಕುತೂಹಲ ಹುಟ್ಟಿಸ್ತಾ ಇಲ್ಲ ಅಂದ್ರೆ ನಾನು ಇರಲ್ಲ. ಅಲ್ಲಿವರೆಗೂ ಸಿನಿಮಾನ ನಾನು ನೋಡ್ತಾ ಇದ್ದೆ. ಅಲ್ಲಿಂದ ಸಿನಿಮಾನ ಓದೋದ್ ಹೆಂಗೆ ಅಂತ ಕಲ್ಸ್ಕೊಟ್ಟು, ಸಿನಿಮಾದಲ್ಲಿ ಏನ್ ಮಾಡಬಾರ್ದು, ಏನ್ ಮಾಡ್ಬೇಕು ಅನ್ನೋದಕ್ಕಿಂತ ಏನ್ ಮಾಡಬಾರ್ದು ಅನ್ನೋದು ಹೇಳ್ಕೊಟ್ಟಿದ್ದು ನಮ್ ಗುರುಗಳು ಪ್ರಕಾಶ್ ಬೆಳವಡಿ ಅವರು. ಇದ್ರ ಮಧ್ಯೆ ಇನ್ನೊಂದು ಮರ್ತೆ, ಮುಖ್ಯವಾಗಿ ನನ್ಗೆ ಅನ್ಸಿರೋದು, ಯಾಕೆಂದ್ರೆ ನನಗೇನೋ ಹೇಳ್ಬೇಕಂತ ಅನ್ಸಿರೋದು. ಸೊ ನಾನು ಹಳ್ಳಿಯಿಂದ ಹೋಗಿರೋ ಹುಡುಗ, ಕೀಳರಿಮೆ ಅಂದ್ರೆ ಯಾರು ನೋಡಿದ್ರೆ ಏನ್ ತಪ್ಪಾದ್ರೆ ಹೆಂಗೆ, 4 ಜನದ ಮುಂದೆ ಮಾತಾಡಿದ್ರೆ ಹೆಂಗೆ, ಆ ತರ ಕೀಳರಿಮೆ ಇರೋಂಥ ಹುಡುಗ ಅಭಿನಯ ತರಂಗ ಅನ್ನೋ ಒಂದು ಶಾಲೆಗೆ ಹೋದ್ರೆ ಲಿಟ್ರಲಿ ಹೀಗಿದ್ದವನು ಹೀಗೆ, ಅಂದ್ರೆ ನಾನು ಸಂಪೂರ್ಣ ಬದಲಾವಣೆ. ಅಂದ್ರೆ ನಾನ್ ಬರಿಬಲ್ಲೆ, ನಾನು ಓದ್ಬಲ್ಲೆ, ಕವನ ಬರಿಬಲ್ಲೆ, ಸ್ಟೇಜ್ ಮೇಲೆ ನಿಂತು ಮಾತಾಡಬಲ್ಲೆ, ಈ ಧೈರ್ಯ ತುಂಬಿದೆ ರಂಗಭೂಮಿ. ನನಗೇನು ಅನಿಸುತ್ತೆ ಅಂದ್ರೆ ಪ್ರತಿ ಸರ್ಕಾರಿ ಶಾಲೆ ಅಥವಾ ಯಾವ್ಯಾವ ಶಾಲೆಗಳಿದಾವೆ ಎಲ್ಲಾ ಶಾಲೆನಲ್ಲೂ ರಂಗಭೂಮಿ ಶಿಕ್ಷಕ ಒಬ್ಬ ಇದ್ರೆ ಪ್ರತಿಯೊಬ್ಬ ಹುಡುಗನ ಮೆಮೊರಿ ಪವರ್ ಹೆಚ್ಚಾಗುತ್ತೆ. ನಾಟಕದ ತಾಲೀಮ್ ಮಾಡೋದ್ರಿಂದ ಅವನ ಬಾಡಿ ಲ್ಯಾಂಗ್ವೇಜ್, ಆಮೇಲೆ ಶಬ್ದ ಸಂಪತ್ತು, ಆಮೇಲೆ ಓದು, ಸೆಲ್ಫ್ ಕಾನ್ಫಿಡೆನ್ಸ್ ಇವಿಷ್ಟು ಜಾಸ್ತಿ ಆಗ್ತದೆ. ಇವಿಷ್ಟು ಜಾಸ್ತಿ ಆದ್ರೆ ಆಟೋಮೆಟಿಕಲಿ ಅದೇನೋ ರಿಸಲ್ಟ್ ಏನೇನು ಹೇಳ್ತಾರಲ್ಲ ಪರ್ಸೆಂಟೇಜ್ 90, 100 ಅದನ್ನು ಮೀರ್ ಹೋಗ್ತಾರೆ. ಯಾಕೆ ಅಂದ್ರೆ ಸರ್ ಈ ರಂಗಭೂಮಿ ಇದೆಲ್ಲ ತಾಲೀಮು ಇದೆಲ್ಲ ರಂಗಭೂಮಿ ಓದು ಇದೆಲ್ಲ ಕಲಿಯೋದ್ರಿಂದ ನಿಮ್ಗೆ ಪಠ್ಯೇತರ ಪುಸ್ತಕಗಳು ಓದು ರೂಢಿ ಆಗುತ್ತೆ. ಇವು ಪಠ್ಯ ಪುಸ್ತಕಗಳು ಇಷ್ಟೇ, ಪಠ್ಯೇತರ ಪುಸ್ತಕಗಳು ಅಷ್ಟು. ಅದು ಓದ್ಬಿಟ್ರೆ ಕಾಮಿಡಿ ತರ ಕಾಣಿಸ್ತದೆ ಇದು ಅಲ್ವಾ. ಸೊ ನನಗೆ ರಂಗಭೂಮಿಲಿ ಯಾವ ಎಷ್ಟು ಹೇಳಿಲ್ಲ ನಿಮ್ಗಿದ್ದ ಅಂತದ್ದು. ನಮ್ ಡಿ.ಕೆ. ಮಾಸ್ಟರ್ ಅದ್ ಮಾಡಿಸ್ತಾ ಇದ್ರು, ನಾಟಕ ಮಾಡಿಸ್ತಾ ಇದ್ರು. ಅದನ್ನ ನಮ್ಗೆ ಗೊತ್ತಿಲ್ಲ, ಅದಕ್ಕೆ ಮಾಡಿಸ ಆಮೇಲೆ ನಿಲ್ಸ್ಬಿಟ್ಟಿದ್ರೆ ನಾವು, ಗೊತ್ತಿಲ್ಲ, ನಮಗ್ ಮಾಡಿಸ್ತಾ ಇರಲಿಲ್ಲ. ಸೊ ಆ ತರ ನನಗೆ ಪ್ರತಿ ಶಾಲೆನಲ್ಲಿ ರಂಗಭೂಮಿ ಶಿಕ್ಷಕರು ಇರ್ಬೇಕು. ರಂಗಭೂಮಿ ಶಿಕ್ಷಣ ಆದ್ರೆ ಪ್ರತಿಯೊಬ್ಬ ವಿದ್ಯಾರ್ಥಿನ ನೀವು ಟಾರ್ಚರ್ ಕೊಡದಲೇನೆ ಅವನು ಆಟದ ತರ ಓದ್ತಾನೆ, ರಿಸಲ್ಟ್ ಜಾಸ್ತಿ ಆಗುತ್ತೆ. ಯಾಕೆಂದ್ರೆ ರಂಗಭೂಮಿ ಆಟ ಅದಲ್ಲ, ಆಟನ ತರ ನನ್ನ ಒಂದು ಅನಿಸಿಕೆ. ಮೆಸೇಜ್ ಅಲ್ಲ ಅಥವಾ ಇನ್ನೊಂದಲ್ಲ, ನನ್ಗೆ ಅನಿಸಿಕೆ ಅಂತ ಅನಿಸ್ತು, ಇದು ಹೇಳ್ಬೇಕನ್ನಿಸ್ತು. ಓಕೆ, ಇದ್ರ ಜೊತೆ ಸಿನಿಮಾನೇ ಮರ್ತೋಗ್ಬಿಟ್ಟೆ. ರಂಗಭೂಮಿ ಅಷ್ಟು ಹಾಳೋಗಿ ಎಳಿತು. ಸ್ಟಾನಿಸ್ಲಾವಸ್ಕಿ, ಬ್ರೆಟ್ ನಂಗೆ ಬ್ರೆಟ್ ಥಿಯರಿ ಇಷ್ಟ, ಸ್ಟಾನಿಸ್ಲಾವಸ್ಕಿ ಇವೆರಡು ಸಖತ್ ಇಷ್ಟ ನಮ್ಗೆ. ಸೊ ಎಲ್ಲಾ ಇಷ್ಟ ಆಗ್ತಿತ್ತು. ಹೋಗ್ತಾ ಅಭಿನಯ ತರಂಗದ ಒಂದು ಸ್ಪೆಷಲ್ ಏನಂದ್ರೆ ಅಲ್ಲಿ ಮಾಮೂಲಿ ಪ್ರೊಸಿನಿಯಂ ನಾಟಕನೂ ಹೇಳ್ಕೊಡ್ತಾ ಇದ್ರು, ರಿಯಲಿಸ್ಟಿಕ್ ನಾಟಕನೂ ಹೇಳ್ಕೊಡ್ತಾ ಇದ್ರು. ಸೊ ಜೊತೆನಲ್ಲಿ ಬೀದಿ ನಾಟಕ, ಅಭಿನಯ ತರಂಗದ ತಾಕತ್ತೆ ಬೀದಿ ನಾಟಕ. ಅವರು ಪ್ರತಿ ಭಾನುವಾರ ಇದ್ರಲ್ಲಿ ಲಾಲ್ಬಾಗ್ ಅಲ್ಲಿ ಜನಗಳೆಲ್ಲ ವಾಕಿಂಗ್ ಬರಲ್ಲ, ಬೆಳಗ್ಗೆನೆ ಹೋಗಿ ಅಲ್ಲಿ ನಮ್ಗೆ ಇಷ್ಟ ಬಂದಿದ್ದ ನಾಟಕನ ಆಡ್ತಿದ್ವಿ. ನಾಟಕ ಒಂದು ಒಂದು ಹಾಫ್ ಅನ್ ಅವರ್, ಮುಕ್ಕಾಲ್ ಅವರು. ಒಂದೊಂದು ಟೈಮ್ ನಾಟಕ ಚೆನ್ನಾಗಿತ್ತು ಅಂದ್ರೆ ಯಾವ ಲೆವೆಲ್ಗೆ ಅಂದ್ರೆ ಶುರುನಲ್ಲಿ ನಾವು 10-15 ನಿಮಿಷ ನಾಟಕ ಮಾಡಕ್ ಒದ್ದಾಡ್ತಿದ್ದವರು ಈ ವರ್ಷದ ಕೊನೆಗೆ ಬರೋತ್ತಿಗೆ 15 ನಿಮಿಷದ ತನಕ 1.5 ಗಂಟೆ ಹೇಳ್ಕೊಂಡು ಹೋಗಿದ್ದು ಉದಾಹರಣೆಗಳು ಇವೆ. ನಾವೇ ಸ್ಕ್ರಿಪ್ಟೇ ಇಲ್ದಂಗೆ. ಸೊ ತಾಕತ್ತದು ಆ ಬೀದಿ ನಾಟಕ ನಿಮ್ಮೊಳಗೆ ಇರೋ ಒಬ್ಬನ್ನ ಕೆಣಕೀಚೆಗಡೆ ಎಳ್ಕೊಂಬರುತ್ತೆ ಸ್ಪಾಂಟೇನಿಯಸ್ ಆಗಿ ನಾವೇ ಪದ ಸೃಷ್ಟಿ ಮಾಡ್ಕೊಂಡು ಮಾತು ಬರೋನು. ನಮ್ಮೆಲ್ಲ ಸ್ಕ್ರಿಪ್ಟ್ ಬರೀ ಉಚ್ಚಿತ್ತಲ್ಲ, ನಾವು ಇನ್ನು ಡೈಲಾಗ್ಗಳಲ್ಲಿ ಪಂಟ ತರ ಆಗಿ ಸಖತ್ತಾಗಿ ಮಜಾಗಿ ಒಂದಷ್ಟು ಎಳ್ಕೊಂಡು ಹೋಗ್ತಿದ್ವಿ. ನಟನೆ ಎಷ್ಟ್ ಬೇಕ ಅಷ್ಟು ಇದ್ ಮಾಡ್ಕೊಂಡು. ಸೊ ಅಲ್ಲಿ ಪ್ರತಿ ಭಾನುವಾರ ನಾಟಕ ಆಡಿ ಅಲ್ಲಿ ಬಂದಿರೋ ಜನಗಳಿಗೆ ನಾವು ನಮ್ಮ ತಮಟೆ ಇಟ್ಕೊಂಡಿದ್ರು, ಆ ತಮಟೆನ ಉಲ್ಟಾ ಇಟ್ಕೊಂಡು ಅವ್ರ ಕೈಲಿ ಆಗಿದ್ದನ್ನೆಲ್ಲ ಚಂದ ಎತ್ಕೊಂಡು ಅದರಲ್ಲಿ ನಾವು ಆ ನಾಟಕಕ್ಕೆ ಆಗಿದ್ದ ಖರ್ಚು ಪ್ಲಸ್ ಅವತ್ತಿಂದ ಊಟ, ಅದ್ಭುತವಾದ ಊಟ ತಿಂಡಿ ಎಲ್ಲ ಮಾಡ್ಕೊಂಡು ಭಾನುವಾರದ ಇಡೀ ಕ್ಲಾಸ್ ದಿನದ್ದು ಫುಲ್ ಡೇ. ಇನ್ ಬಾಕಿ ಅಂತೆ ಸಂಜೆ 6 ಗಂಟೆಯಿಂದ ರಾತ್ರಿ 9, 10, 11 ಗಂಟೆವರೆಗೂ ಕ್ಲಾಸ್ ಇರ್ತಿತ್ತು. ಸೊ ಇದು ಅಭಿನಯ ತರಂಗ. ಇದು ಒಂಥರ ಬಹಳ ಕಿಕ್ ಕೊಡೋದು ನನಗೆ, ಕಿಕ್ಕು ನಿಜವಾಗ್ಲು. ಸೊ ಅದಾಗ್ತಾ ಇದಾಗಿ ಅಭಿನಯ ತರಂಗದಲ್ಲಿ ಸಿನಿಮಾಗಂತ ಫ್ರೇಮ್ ಅಂತ ಒಂದು ತಿಂಗಳದ ತರಬೇತಿ. ಆ ಟೈಮಲ್ಲಿ ಸಿನಿಮಾ ಹೇಳ್ಕೊಡೋ ಡೈರೆಕ್ಟರ್ಗಳು ಬರೋರು.
ಒಂದಷ್ಟು ಜನ ಎಡಿಟ್ರು, ಆಕ್ಟಿಂಗ್ ಹೇಳ್ಕೊಡೋ ಆಕ್ಟರ್ಸ್ಗಳು, ಡೈರೆಕ್ಟರ್ಗಳು ಬರೋರು, ಕೆಲವು ಪ್ರೊಡ್ಯೂಸರ್ ಬರೋರು, ಯಾರು ಈ ತರದ್ರು ಬರೋರು. ಆ ಒಂದು ತಿಂಗಳಲ್ಲಿ ನನಗೆ ತುಂಬಾ ಸ್ಫೂರ್ತಿ ಕೊಟ್ಟಿದ್ದು ಸಿನಿಮಾದಲ್ಲಿ ಏನ್ ಮಾಡಬಾರ್ದು, ಏನ್ ಮಾಡ್ಬೇಕು ಅನ್ನೋದಕ್ಕಿಂತ ಏನ್ ಮಾಡಬಾರ್ದು ಅನ್ನೋದು ಹೇಳ್ಕೊಟ್ಟಿದ್ದು ನಮ್ ಗುರುಗಳು ಪ್ರಕಾಶ್ ಬೆಳವಡಿ ಅವರು. ಒಬ್ಬ ಸೂಪರ್ ಅಂದ್ರೆ ಸೂಪರ್ ಆಗಿ ಅವರು ನಿರರ್ಗಳವಾಗಿ 3 ಗಂಟೆ ಕ್ಲಾಸ್ ತಗೊಳ್ಳೋರು. ಸಂಜೆ 6 ಗಂಟೆಗೆ ಶುರು ಆದ್ರೆ 9-10 ಗಂಟೆ ಆದ್ರೂ ಬಿಡ್ತಾ ಇರಲಿಲ್ಲ. ನಂಗಂತೂ ಬೋರ್ ಹೊಡಿತಿಲ್ಲ, ಬೇರೆಯವ್ರಿಗೆ ಹೆಂಗ್ ಗೊತ್ತಿಲ್ಲ, ನನಗಂತೂ ಬೋರ್ ಹೊಡಿತಿರಲಿಲ್ಲ. ಅಷ್ಟು ಅದ್ಭುತವಾಗಿ ಟೆಕ್ನಿಕಲ್ ಆಗಿ ಆಕ್ಟಿಂಗ್ ಅಂದ್ರೇನು, ಸಿನಿಮಾಟೋಗ್ರಫಿ, ಎಡಿಟಿಂಗು, ಸೌಂಡು, ಎಲ್ಲಾ ವಿಚಾರನ ಅವ್ರು ಹೇಳೋರು. ಜನರಲ್ ಆಗಿ ಅವ್ರು ಏನ್ ಅನ್ಕೊಂಡ್ರಿ, ನೆನ್ನೆ ಏನ್ ತಗೊಂಡಿದ್ರಿ, ಇವತ್ತೇನ್ ಹೇಳೋದು ಅಂತ ಹಿಂಗ್ ಕಾಲ್ ಮೇಲೆ ಕಾಲ್ ಹಾಕೊಂಡ್ ಕುತ್ಕೊಂಡ್ರೆ 4 ಗಂಟೆ ಗಟ್ಲೆ ಪಾಠ ಮಾಡೋರು, ಹೇಳೋರು ಬೋರ್ ಆಗ್ದಂಗೆ. ಅದನ್ನ ನನ್ಗೆ ತುಂಬಾ ಸ್ಫೂರ್ತಿ ಅನ್ಸ. ಅದಕ್ಕೆ ಕಾಯ್ತಿದ್ದೆ ಆಕ್ಚುಲಿ ನಾನು ಸಿನಿಮಾ ಡೈರೆಕ್ಷನ್ ಕಲಿಬೇಕಂತ ಹೋಗಿದ್ದೆ ಅಷ್ಟೊತ್ತು. ಸೊ ಅದು ತುಂಬಾ ನನ್ಗೆ ಖುಷಿ ಕೊಡ್ತು. ಅಲ್ಲಿ ಪ್ರಕಾಶ್ ಬೆಳವಡಿಯಾರ್ ಅದನ್ನ ಹೇಳಿದ್ರು. ಈ ಗ್ಯಾಪ್ ಇದಾಯ್ತಲ್ಲ, ಆಯ್ತು. ಈ 1 ವರ್ಷದಲ್ಲಿ ಇದೆಲ್ಲ ಮುಗಿಸ್ಕೊಂಡು ಆಗಿ ಅಭಿನಯ ರಂಗ 1 ವರ್ಷ ಮುಗೀತು. 1 ವರ್ಷ ಆದ್ಮೇಲೆ ಇನ್ನೊಂದು ವರ್ಷ ನಾವು ಮುಂದುವರೆದಿದ್ವಿ. ಅದರಲ್ಲಿ ಬೀದಿ ನಾಟಕ ಮಾಡ್ಕೊಂಡು ಎಷ್ಟೋ ಸಾವಿರ ಬೀದಿ ನಾಟಕ ಮಾಡಿದ್ವಿ. 1,500,000 ಮೇಲೆ ಬೀದಿ ನಾಟಕಗಳಾಗಿದೆ. ಸೊ ಆ 1,500,000 ಬೀದಿ ನಾಟಕ ಮಾಡ್ಕೊಂಡು ಆಮೇಲೆ ನಾವು ಅಷ್ಟೊತ್ತಿಗೆ ಸಿನಿಮಾಗೆ ಹೋಗ್ಬೇಕು ಅಂತ ಅನ್ಸುತ್ತೆ. ಆವಾಗ ಪ್ರೇಮ್ ಅಂತ ಒಂದು ಕಾರ್ಯಕ್ರಮ ಏನ್ ಬಂದಿತ್ತಲ್ಲ, 1 ತಿಂಗಳದ್ದು, ಅದರಲ್ಲಿ ಪ್ರವೀಣ್ ಶೆಟ್ಟಿ ಅಂತ ಒಬ್ರು ಶ್ರೀನಗರ ಕಿಟ್ಟಿ ಅವರ ಸ್ನೇಹಿತರು. ಅವರು ಶ್ರೀನಗರ ಕಿಟ್ಟಿ ಅಣ್ಣನ ಕಡೆಯಿಂದ ಅಥವಾ ಮತ್ತೆ ಅವ್ರ ಗೊತ್ತಿದ್ದ ಗುಲಾಮ ಅನ್ನೋ ಸಿನಿಮಾ ಡೈರೆಕ್ಟರ್ ತುಷಾರ್ ರಂಗನಾಥ್ ಅವ್ರ ಹತ್ರಕ್ಕೆ ನನ್ನನ್ನ ಸೇರಿಸ್ತಾರೆ. ಅಲ್ಲಿಂದ ಸಿನಿಮಾ ಜರ್ನಿ ಸ್ಟಾರ್ಟ್. ನಿಮ್ಮ ಫಸ್ಟ್ ಸಿನಿಮಾ ಕಾಲಿಡೋದು ಅಲ್ಲಿಂದ. ಓಕೆ, ಇದು ಸಿನಿಮಾ ಜರ್ನಿ ಅಲ್ಲಿಗಿರ್ಲಿ. ಓಕೆನಾ ಸರ್? ಇದಕ್ ಮುಂಚೆ ಗ್ಯಾಪ್ ಅಲ್ಲಿ ನನಗೆ HMV ಆಚಾರ್ಯರು ಅವಾಗ ಬೆಂಗಳೂರಿಗೆ 1 ತಿಂಗಳಿಗೆ ಒಂದ್ಸತಿ ಬರ್ತಾ ಇರ್ತಾರೆ ಬೆಂಗಳೂರಿಗೆ. ಏನಕ್ಕೆ ಅಂದ್ರೆ ಅವ್ರು ಶೇರ್ ಬಿಸ್ನೆಸ್ ಮಾಡ್ತಾ ಇರ್ತಾರೆ. ಸೊ ಆ ಶೇರ್ ಬಿಸ್ನೆಸ್ ಗೆ ಅವರು ಅಕೌಂಟ್ ಆ ತರದ್ ಏನೋ ಚೆಕ್ ಆ ತರದಕ್ಕೇನೋ ಬರ್ತಾ ಇರ್ತಾರೆ. ಬಂದಾಗೆಲ್ಲ ನನ್ನ ಕರೆದು ಭೇಟಿ ಮಾಡ್ತಾ ಇರ್ತಾರೆ. ಯಾಕೆಂದ್ರೆ ನಿಮ್ಮ ಅಮ್ಮ ಅಪ್ಪ ಹೇಳ್ಕೊಡ್ತಾರೆ, ಹೆಂಗಿರ್ತೀನಿ, ಏನ್ ಮಾಡ್ತಾನೆ ನೋಡೋರ ಆ ತರದ್. ಅವ್ರನ್ನ ಹೋಗಿ ಭೇಟಿ ಮಾಡ್ತಾ ಇರ್ತಾರೆ. ಆವಾಗ ಅವರು ನನ್ನ ಕರೆದು ಅವ್ರ ಮನೆಗೆಲ್ಲ ಕರ್ಕೊಂಡೋಗಿ ನಾನ್ ಬರ್ದಿರೋದೆಲ್ಲ ನೋಡಿದಾಗ ಒಂದ್ ಫೈನಲ್ ಡೇ ಅವರು ಇವ್ನ್ ಸಕ್ಕ ಸೀರಿಯಸ್ ಇದ್ದಾನೆ, ಇವ್ನೇನೋ ಬರೆಯಕ್ ಹೊಟ್ಟಾನ ಅಂತ ಗೊತ್ತಾಯ್ತು ಅವ್ರಿಗೆ. ಅವಾಗ ಅವರು ಒಂದ್ ಫೈನ್ ಡೇ, ಇವತ್ತು ನೀನ್ ಬಾ, ಇವತ್ತಿಂದ ನಾನ್ ಹೇಳ್ದಂಗ್ ನೀನ್ ಮಾಡು ಅಂತ ಹೇಳಿದ್ರು. ಏನು ಹೇಳ್ತೀನಿ ಬರೋ ಅಂತ. ಸರಿ ಆಯ್ತು. ಹೋದ್ರೆ ಮನೆಗೆ ಅವತ್ತು ನಾನು ಆಚಾರ್ಯ ಸಿಕ್ಕಿದ್ರೆ ಎಲ್ಲಿ ಒಳ್ಳೆ ತಿಂಡಿ ಸಿಗುತ್ತೆ, ಎಲ್ಲಿ ಒಳ್ಳೆ ಕಾಫಿ ಸಿಗುತ್ತೆ, ಎಲ್ಲಿ ಬೋಂಡ ಚೆನ್ನಾಗ್ ಮಾಡ್ತಾರೆ, ಎಲ್ಲಿ ರುಚಿ ಕಟ್ಟಾದ ಊಟ ಮಾಡಿದ್ರೆ ಅಡಿಗೆಗಳು ಮಾಡ್ತಾರೆ, ಅಲ್ಲೆಲ್ಲ ಊಟ ತಿನ್ಕೊಂಬರೋದು, ಮನೆಗ್ ಬಂದು ಬೆಳಿಗ್ಗೆ ಒಂದ್ ಸಿನಿಮಾ ನೋಡೋದು, ಸಂಜೆ ಮಧ್ಯಾಹ್ನ ಅದ್ರದ್ದು ವಿವರಣೆ. ಸಿನಿಮಾ 2 ಸಿನಿಮಾ ಹಾಕಿ ತೋರ್ಸೋದು. ಕನ್ನಡದಲ್ಲಿ ಭೂತಾಯಿನ್ ಮಗ ಅಯ್ಯು, ತಮಿಳಲ್ಲಿ ನಾಯಕನ್, ಮತ್ತೆ ಪಡೆಯಪ್ಪ. ಈ 3 ತರ ಸಿನಿಮಾನ ಹಾಕಿ ತೋರಿಸ್ತಾರೆ. ಸಿನಿಮಾ ಗುರು ಅಲ್ಲ ಅವರು, ಆದ್ರೆ ಸಿನಿಮಾನ ಹಾಕಿ ತೋರಿಸಿ ಒಂದೊಂದ್ ಶಾರ್ಟ್ ನ ಪಾಸ್ ಮಾಡಿ ಈ ಶಾರ್ಟ್ ಯಾಕೆ ತೆಗ್ದಿದ್ದಾರೆ, ಈ ಡೈಲಾಗ್ ಯಾಕೆ ಹೇಳಿದ್ದಾರೆ, ನಾಯಕನಲ್ಲಿ ಈ ನಟನೆ ಹಾಕಿದ್ದಾನೆ, ಹಿಂಗ್ ಯಾಕೆ ನಡ್ಕೊಂಡ್ ಬಂದ, ನೋಡಿ ಈ ದೃಶ್ಯ, ಈ ಸಿನಿಮಾ ನೋಡು. ಇದು ಒಂಥರದ ಕಮರ್ಷಿಯಲ್ ಸಿನಿಮಾ. ಬಿಡ್ಜು, ಪಡೆಯಪ್ಪ ಪ್ಯೂರ್ ಕಮರ್ಷಿಯಲ್, ನಮ್ಮ ಭೂತಾಯಿನ್ ಮಗ ಅಯ್ಯೋ ಇನ್ನೊಂದ್ ತರದ್ದು. ಸೊ ಇದಿಷ್ಟು ಸಿನಿಮಾಗಳು ತೋರಿಸ್ಬಿಟ್ಟು ಅಲ್ಲಿವರೆಗೂ ಸಿನಿಮಾನ ನಾನು ನೋಡ್ತಾ ಇದ್ದೆ. ಅಲ್ಲಿಂದ ಸಿನಿಮಾನ ಓದೋದ್ ಹೆಂಗೆ ಅಂತ ಕಲ್ಸ್ಕೊಟ್ರು ಅವರು HMV ಆಚಾರ್ಯ ಸರ್. ಸಖತ್ತು ಅಂದ್ರೆ ಅದು ಅವರು ಇಟ್ಟಿದ್ದ DVD ಕಲೆಕ್ಷನ್ ಅಂಡ್ ತೆಲುಗು, ತಮಿಳು, ಕನ್ನಡ, ಅದ್ಭುತವಾದ ಕನ್ನಡ ಕಾದಂಬರಿಗಳು ಅವನ್ನೆಲ್ಲ ಕೊಟ್ಟು ಓದ್ಸರು. ಇದು ನನಗ್ ಸಿಕ್ಕಿದ HMV ಆಚಾರ್ಯ ಅವರು. ಇಡೀ ದೇವನೂರಿಗೆ ಬೇರೆ ಅವರು, ನನಗ್ ಮಾತ್ರ ಬೇರೆ. ನನಗೆ ಅವರು ನನ್ನ ಮೊದಲ ಸಿನಿಮಾ ಗುರುಗಳು ಇಬ್ರು. ಅದ್ರಲ್ಲೊಬ್ರು ಪ್ರಕಾಶ್ ಬೆಳವಡಿ ಸರ್. ಮಾಡ್ಬೇಕು ಅನ್ನೋದಕ್ಕಿಂತ ಏನ್ ಮಾಡ್ಬಾರ್ದು ಅಂತ ಹೇಳ್ಕೊಟ್ಟವ್ರು. ಈ ಸಿನಿಮಾನ ಓದೋದನ್ನ ಹೆಂಗೆ ಅಂತ ಕಲ್ಸ್ಕೊಟ್ಟವ್ರು HMV ಆಚಾರ್ಯ. ಸಿನಿಮಾಗೆ ಪ್ರೋತ್ಸಾಹ ಮಾಡಿದವರು DKM ಸರ್ ಮತ್ತೆ RR ಸರ್. ಈ 4 ಜನ ಬಹಳ ಹೆಲ್ಪ್ ಮಾಡಿದ್ರು ನನ್ನ ಬೆಳವಣಿಗೆಗೆ, ಕಲಿಕೆಗೆ. ಅದ್ರ ಜೊತೆನಲ್ಲಿ ನನ್ನ ಸ್ಟ್ರಗ್ಲಿಗೆ ಹೆಲ್ಪ್ ಮಾಡಿದವರು ನನ್ನ ಫ್ರೆಂಡ್ ಸಂತೋಷ್, ಶಿವನಾರಾಯಣನ್ ಮಗ ಸಂತೋಷ್. ಇನ್ನೊಬ್ಬ SY ವಿಜಯ್ ಕುಮಾರ್, ಅವ್ನು ಫಾರಿನ್ ಅಲ್ಲಿ ಇದ್ದ. ಸೊ ಅವನು ಆರೆಕಲ್ಲಲ್ಲೇ ನಾನ್ ಕೆಲಸ ಬಿಟ್ಟ ಮೇಲೆ ಅವ್ನು ಆರೆಕಲ್ಲಲ್ಲಿ ಅವ್ನು ಸಾಫ್ಟ್ವೇರ್ ಇಂದ, ನಾನು ಸೆಕ್ಯೂರಿಟಿ ಗಾರ್ಡ್ ಕೆಲಸಕ್ಕಿದ್ದಲ್ಲಿ ಇದ್ದಿದ್ದ ಬಿಲ್ಡಿಂಗ್ ಅಲ್ಲೇ ಅವ್ನು ಎಂಪ್ಲಾಯ್ ಆಗಿ ಹೋಗಿರ್ತಾನೆ, ಸಾಫ್ಟ್ವೇರ್ ಇಂಜಿನಿಯರ್. ಅವನಿಗೆ ಅಲ್ಲಿ ಫಸ್ಟ್ ಕತೆ ಹೇಳ್ತೀನಿ. ಓಕೆ, ಸೊ ಇಲ್ಲೊಂದು ಇಂಟ್ರೆಸ್ಟಿಂಗ್ ಏನಂದ್ರೆ, ವಿಪ್ರದಲ್ಲಿ ಒಬ್ಬ ಡ್ರೈವರ್ ಇರ್ತಾನೆ. ಒಬ್ಬ ಡ್ರೈವರ್ ನಾನ್ ಸಿನಿಮಾದಲ್ಲಿ ಹಿಂಗ್ ಕೆಲಸ ಮಾಡ್ತಾ ಈಗೇನೋ ಕಲಿಯಕ್ ಹೋಗ್ತಾ ಇದೀನಿ ಅಂತ ಹೇಳಿದಾಗ ಅವನು ಬ್ರದರ್ ಬಾಯ್ಲಿ ಅಂತ, ಸೂಪರ್ವೈಸರ್ ಮರ್ಯಾದೆ ಗಿರೋದೆಲ್ಲ ಕೊಡ್ತಾ ಇದ್ರು, ಬಾಯ್ಲಿ ಅಂತ ಹೇಳ್ಬಿಟ್ಟು ನಾನೊಂದ್ ಕತೆ ಹೇಳ್ತೀನಿ ಅವ್ನಿಗೆ. ಒಂದೇನೋ ಒಂದು ಐಲ್ಯಾಂಡ್ ಕತೆ, ಇಡೀ ಕತೆ ಅಲ್ಲ ಆ ತರದಿನ.
ಅವ್ನು ಹೇಳಿದಾಗ ಬಾಯ್ಲಿ ಅಂತ ಹೇಳ್ಬಿಟ್ಟು ಅವನು ಟಾಮ್ ಹ್ಯಾಂಕ್ಸ್ದು ಕ್ಯಾಸ್ಟವೇ ಸಿನಿಮಾ ನೋಡು ಅಂತ ಅವ್ನು ಹೇಳ್ತಾನೆ. ಆ ಸಿನಿಮಾ ನೋಡ್ತೀನಿ ನಾನು, ಅಲ್ಲಿ ನನಗೆ ಬೇರೆ ಭಾಷೆಯ ಸಿನಿಮಾ ಓಪನ್ ಆಗುತ್ತೆ. ಅಲ್ಲಿ ಶಾಕ್, ಅಂದ್ರೆ ಇಂಗ್ಲಿಷ್ ಸಿನಿಮಾಗಳು ಶಾಕ್ ಆಗ್ಬಿಡ್ತಾನೆ. ಒಬ್ಬ ಡ್ರೈವರ್, ಅಂದ್ರೆ ಡ್ರೈವರ್ ಅಷ್ಟು ಇಂಗ್ಲಿಷ್ ಅದ್ಭುತವಾಗಿ ಮಾತಾಡ್ತಿರ್ತಾನೆ. ಅವ್ನು ಚೆನ್ನಾಗಿ ಕ್ಲೋಸ್ ಆಗ್ತಾನೆ. ಅವನಿಂದ ಒಂದಷ್ಟು ಸಿನಿಮಾಗಳು ನೋಡ್ತೀನಿ. HMV ಆಚಾರ್ಯರಿಂದ ತೆಲುಗು, ತಮಿಳು ಭಾಷೆ, ಮಲಯಾಳಂ ಭಾಷೆ, ಇತರ ಭಾಷೆಗಳಲ್ಲೂ ಕೂಡ ಮುತ್ತು ಮಾಣಿಕ್ಯಗಳಿದಾವೆ. ಅವನು ಓದು, ಕೇಳಿ, ತಿಳ್ಕೊ ಅಂತ ಹೇಳ್ಬಿಟ್ಟು ಅವನ್ನ ಅವರು ಪರಿಚಯ ಮಾಡಿಸ್ತಾರೆ. ಸೊ ಇಲ್ಲೆಲ್ಲ ಪ್ಯಾರಲಲ್ ಆಗಿ ಆಗ್ತಾ ಅಭಿನಯ ತರಂಗನು ಮುಗಿತಾ ಇದಾಗಿ ನಾನು ಸಿನಿಮಾಗೆ ಎಂಟ್ರಿ ಆಗ್ತೀನಿ. ಅಷ್ಟೊಂದು ನನಗೆ ಕಾನ್ಫಿಡೆನ್ಸ್ ಇದಾಗಿ ನಾನು ನಂದು 1,500 ಪೇಜ್ ಇದ್ದ ರೀಡಿಂಗ್ ಎಲ್ಲ ಮಾಡ್ಕೊಂಡು ತಲೆ ಓಡ್ತಾ ಇರುತ್ತೆ. ಓಕೆ, ಅದನ್ನ ಇದಿಷ್ಟು ಬರ್ದಿದ್ದಿಲ್ಲ, ಇದ್ರ ಒಂದು 10 ಸಿನಿಮಾ ಮಾಡೋ ಅಷ್ಟು ಕಥೆ ಇದೆ. 1,500 ಪೇಜ್, ಒಂದು 10 ಸಿನಿಮಾ, ಒಂದು ವೆಬ್ ಸೀರೀಸ್ ಮಾಡೋದೊಂದು ಅದ್ಭುತವಾದ ಅಷ್ಟು ಕಥೆ ಇದೆ ಅದರಲ್ಲಿ. ಅದರಲ್ಲಿ ಹೇಳ್ತೀನಿ ಮುಂದೆ, ಇನ್ನೊಂದು ಹೇಳ್ತೀನಿ. ಸೊ ಅದಾಗುತ್ತೆ. ಅದಾದ್ಮೇಲೆ ಅಭಿನಯ ತರಂಗದಿಂದ ಬಂದು ತುಷಾರ್ ರಂಗನಾಥ್ ಸರ್ ಹತ್ರ ಒಂದು 2.5 ವರ್ಷ ಇರ್ತೀನಿ. ಆ 2.5 ವರ್ಷದಲ್ಲಿ ರಂಗಣ್ಣ ಬಂದ್ಬಿಟ್ಟು ಇಡೀ ಇದು ಡೈಲಾಗ್ಗಳು ಬರೆಯೋದು, ಹಾಡುಗಳು ಬರೀತಾ ಇರ್ತಾರೆ. ಸೊ ಅದ್ರಲ್ಲಿ ನನ್ನ ಸಹಾಯ ಎಲ್ಲ ಇರುತ್ತೆ. ಸೊ ಅವ್ರ ಜೊತೆ ಕೆಲ್ಸಕ್ಕೆ ಸೇರ್ತೀನಿ. ಅಲ್ಲಿ ನನ್ನ ಕೈ ಬರವಣಿಗೆ ನೋಡಿ AP ಅರ್ಜುನ್ ಅವರು ಕರೆದು ಅದ್ದೂರಿ ಸಿನಿಮಾ ಕೆಲಸ ಕೊಡ್ತಾರೆ. ಅದ್ದೂರಿನಲ್ಲಿ ಕೆಲಸ ಮಾಡ್ತೀನಿ. ಅಲ್ಲಿ ಒಂದಷ್ಟು ಕೆಲಸ ಮಾಡ್ಕೊಂಡು ಒಂದು 75% ಸಿನಿಮಾ ಮುಗಿಸ್ತೀನಿ. ಅಲ್ಲಿ ಒಂದಷ್ಟು ಅಷ್ಟೊತ್ತಿಗೆ ಅದೊಂದು 2.5 ವರ್ಷ ನಡೆಯುತ್ತೆ. ಪಾಪ ಪ್ರೊಡ್ಯೂಸರ್ ಇಲ್ದಲೆ ಏನೇನೋ ಒದ್ದಾಟ ಆಗಿ ಅಷ್ಟೊತ್ತಿಗೆ ನನಗೆ ಆಸಕ್ತಿ ಹೋಗಿರುತ್ತೆ. ಅಂದ್ರೆ ಏನೋ ಒಂದೇ ಜಾಗದಲ್ಲಿ ಇದ್ದು ನಿಮ್ಗೆ ಗೊತ್ತಲ್ಲ, ನಾನು ಕೆಟ್ಟ ಅಭ್ಯಾಸ. 1.5 ವರ್ಷ 2 ವರ್ಷ ಆಯ್ತು ನನ್ಗೆ ಬೋರ್ ಇದ್ದವಳು. ಸೊ ಅಲ್ಲೇನೋ ಕಲಿಯಕ್ಕೆ ಅಥವಾ ಏನೋ ನನ್ಗೆ ಕುತೂಹಲ ಹುಟ್ಟಿಸ್ತಾ ಇಲ್ಲ ಅಂದ್ರೆ ನಾನು ಇರಲ್ಲ, ಅದು ಅದೇ ಆಗಲ್ಲ ನನ್ನ ಕೈ. ಸೊ ಅಲ್ಲಿಂದ ಬಿಟ್ಟು ಹೊರಡ್ಬಿಟ್ಟು ಅಗೇನ್ ಮತ್ತೆ ರಂಗಭೂಮಿ ಬಂದು ಡಾಕ್ಟರ್ KN ಗಣೇಶ್ ಅವ್ರದ್ದು ಪದ್ಮಪಾಣಿ ನಾಟಕ ಮಾಡಿ, ಅದು ನಾಟಕ ಮಾಡಿದಾಗ ಅದೊಂದು ಕಿಕ್ ಕೊಡುತ್ತೆ. ಆಮೇಲೆ ಮತ್ತೆ ಅಗೇನ್ ಸಿನಿಮಾಗೆ ಹೋಗೋಣ ಅಂತ ಹೇಳ್ತೀನಿ. ಅವಾಗ ನಂಗೆ ಸಕ್ಕರೆ ಸಿನಿಮಾದಲ್ಲಿ ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಕೆಲಸ ಸಿಗುತ್ತೆ. ಅಲ್ಲಿ ಇನ್ನೊಬ್ಬ ಗುರು ಸಿಗ್ತಾರೆ, ಅಭಯ್ ಸಿಂಹ ಸರ್. ಅವರು FTI ಪುಣೆ ಫಿಲ್ಮ್ ಇನ್ಸ್ಟಿಟ್ಯೂಟ್ ನಲ್ಲಿ ಗೋಲ್ಡ್ ಮೆಡಲಿಸ್ಟ್ ಡೈರೆಕ್ಷನ್ ಅಲ್ಲಿ. ಅವರು ನಿಮ್ಗೆ ಏನಾದ್ರು ಒಂದು ಗೊತ್ತಿಲ್ಲ ಅನ್ನೋ ಒಂದು ವಿಷಯ ಕೇಳಿದ್ರೆ ಮತ್ತಿನ್ಯಾವತ್ತೂ ಆ ಪ್ರಶ್ನೆ ಕೇಳಬಾರ್ದು. ಆ ತರ ಕೂತ್ಕೊಂಡು 1 ಗಂಟೆ ಆಗ್ಲಿ 2 ಗಂಟೆ ಆಗ್ಲಿ ನೀಟಾಗಿ ಸವಿವರವಾಗಿ ಹೇಳೋರು. ಅಷ್ಟು ಅದ್ಭುತವಾದ ಮನುಷ್ಯ. ಬಹಳ ಇಷ್ಟ ವೈಯಕ್ತಿಕವಾಗಿ. ನೆನ್ನೆನೂ ಕೂಡ ಅವರಿಗೆ ನಾನು ಕಾಲ್ ಮಾಡಿದ್ದೆ. ಅವರು ನಾನು ಕಾಲ್ ಮಾಡಿದಾಗ ಆಲ್ರೆಡಿ ನನ್ನ ಸಿನಿಮಾ ಹಾಡು ರಿಲೀಸ್ ಆಗಿರೋದ್ರಲ್ಲಿ ನೋಡಿ ಬಹಳ ಇಷ್ಟ ಆಯ್ತು ಕಣ್ರಿ, ಚೆನ್ನಾಗಿ ಇಷ್ಟ ಆಯ್ತು ಅಂತೆಲ್ಲ ಹೇಳ್ತಾ ಇದ್ರು. ಆತರ ಅವರು ನನ್ಗೆ ಗುರುಗಳು. ಅಲ್ಲಿವರೆಗೂ ಒಂದೇನೋ ಒಂದು ಅಭದ್ರತೆ ಕಾಡ್ತಿತ್ತು. ನಾನೇನೋ ಕಲ್ತಿಲ್ಲ ಅಂತ. ಇವಾಗ್ಲೂ ಕಲ್ತಿಲ್ಲ 100%. ಅದು ಯಾರಿಗೂ ಅದು ಗೊತ್ತಾಗಲ್ಲ ಅದು. ಸೊ ಕಲಿತಾನೆ ಇದೆ ಎವ್ರಿಡೇ. ಕಲಿಕೆ ಅನ್ನೋದು ಎವ್ರಿಡೇ ಇರ್ತದೆ. ಸೊ ಅದು 100% ಯಾವತ್ತು ಗೊತ್ತು. ಸೊ ಆ ಒಂದು ಇದ್ರಲ್ಲಿ ನಮ್ಮ ಅಭಯ್ ಸಿಂಹ ಸರ್ ಸಕ್ಕರೆ ಸಿನಿಮಾ ಒಂದು ಅರ್ಧ ಭಾಗ ಮಾಡ್ತೀನಿ. ಅರ್ಧ ಭಾಗ ಮಾಡುವ ಸಮಯದಲ್ಲಿ ನನಗೆ ಅವರಿಂದ ತುಂಬಾ ಕಲಿತಾ ಹೋಗ್ತೀನಿ. ಶಾರ್ಟ್ಸ್ ಮೇಕಿಂಗು, ಎಡಿಟಿಂಗು, ಸೌಂಡು, ಡಿಫ್ರೆಂಟ್ ಕೈಂಡ್ ಆಫ್ ಶಾರ್ಟ್ಸ್, ಸ್ಕ್ರೀನ್ ಪ್ಲೇ, ಬುಕ್ಸ್, ಎಲ್ಲ ಅದು ತುಂಬಾ ಚೆನ್ನಾಗಿ ಆಗುತ್ತೆ. ಅದು ಅಷ್ಟೊತ್ತಿಗೆ ನಾನು ಕೆಲಸ ಅಲ್ಲೂ ಅರ್ಧ ಆಗುತ್ತೆ. ಆಮೇಲೆ ಅದೇನೋ ಗ್ಯಾಪ್ ಸಿಗುತ್ತೆ. ನಾನು ಆ ಗ್ಯಾಪ್ ಅಲ್ಲಿ ನಾನು ಆ ಸಿನಿಮಾನ ಬಿಡ್ತೀನಿ. ಬಿಟ್ಟು ಆಮೇಲೆ ಇನ್ನೇನ್ ಸಾಕು, ಎನಫ್, ನಾನು ಇನ್ಯಾರು ಸಿನಿಮಾನ ಕೆಲಸ ಮಾಡೋದು ಬೇಡ, ನಾನ್ ಬರಿಬೇಕು ಅಂತ ಅಲ್ಲಿಂದ ಬರಿಬೇಕು ಅಂತ ಹೊರಡ್ತೀನಿ. ಅಲ್ಲಿವರೆಗೂ ಈ ಅಭಿನಯ ತರಂಗ ಆದ್ಮೇಲೆ ಕಂಟಿನ್ಯೂಸ್ ಆಗಿ ಮನೆ ಕಡೆಗೆ ಹೋಗ್ತಾನೆ ಇರೋದು. ಸೊ ಇವಾಗ ಮನೆಗೆ ಹೋದ್ರೆ ಮನೆಯಿಂದ ನಾನು ಹೋಗಿ ನೋಡ್ತೀನಿ, 1,500 ಪೇಜ್ ಇಲ್ಲ, ನೀವು ಮುಂಚೆ ಬರ್ದಿಟ್ಟಿದ್ದು ಇಲ್ಲ, ಡೆಲ್ ಬಾಕ್ಸ್ ಅಲ್ಲೆಲ್ಲ ಇಟ್ಟಿದ್ದೆ. ಅದು ಗ್ರಾಮಾಯಣಕ್ಕೆ ಸಂಬಂಧಪಟ್ಟ ಗ್ರಾಮಾಯಣನೇ. ಗ್ರಾಮಾಯಣನೇ